ಎಸ್, ರಾಜ್ಯದ ಮಿನಿ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಗೊಂದಲಗಳು ಮನೆ ಮಾಡಿದ್ವು. ಎಲ್ಲದಕ್ಕಿಂತಲೂ ಹೆಚ್ಚು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರವಾಗಿತ್ತು. ಯಾಕೆಂದ್ರೆ ಆ ಒಂದು ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಇವಾಗ ಆ ಒಂದು ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಬಿಡುಗಡೆಯಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬಕ್ಕೆ ಭಾರಿ ಮುಖಭಂಗವಾಗಿದೆ. ಇನ್ನೊಂದು ರೀತಿಯಲ್ಲಿ ಡಿ.ಕೆ. ಬ್ರದರ್ಸ್ ಎಂಪಿ ಚುನಾವಣೆ ಸೋಲಿನ ಸೇಡನ್ನ ಚನ್ನಪಟ್ಟಣ ಚುನಾವಣೆಯಲ್ಲಿ ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಿ.ಪಿ. ಯೋಗೇಶ್ವರ್ ಬಿಜೆಪಿಯಲ್ಲಿ ಇದ್ರು, ಅಂದ್ರೆ ಮೈತ್ರಿಯ ಜೊತೆಗೆ ಇದ್ರು. ಆದರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಬಿಜೆಪಿಯಿಂದ ಕಾಂಗ್ರೆಸ್ ಅನ್ನ ಸೇರ್ಕೋತಾರೆ. ಯಾಕೆಂದ್ರೆ ಕಳೆದ ಎಂಪಿ ಚುನಾವಣೆಯಲ್ಲಿ ಮಂಜುನಾಥ್ ಅವರನ್ನ ಗೆಲ್ಲಿಸಲಿಕ್ಕೆ ಸಿ.ಪಿ. ಯೋಗೇಶ್ವರ್ ಸಾಕಷ್ಟು ಪರಿಶ್ರಮವನ್ನು ವಹಿಸಿದ್ರು ಮತ್ತು ಡಿ.ಕೆ. ಸುರೇಶ್ ರನ್ನ ಸೋಲಿಸಿದ್ರು. ಆದರೆ ಡಿ.ಕೆ. ಬ್ರದರ್ಸ್ ಅದೆಲ್ಲವನ್ನ ಮರೆತು ಹೆಂಗಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ಈ ಬಾರಿ ಕುಮಾರಸ್ವಾಮಿಯ ಬೆಳವಣಿಗೆಗೆ ಬ್ರೇಕ್ ಹಾಕಬೇಕು ಮತ್ತು ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿರುವಂತಹ ಡಿ.ಕೆ. ಬ್ರದರ್ಸ್ ಈ ಬಾರಿ ಗೆಲುವು ಸಾಧಿಸಿದ್ದಾರೆ. ಎಸ್, ಸಿ.ಪಿ. ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡುವುದಲ್ಲದೆ ಆ ಕ್ಷೇತ್ರದಲ್ಲಿ ನಡೆದಂತಹ ಉಪ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಏನು ಲೋಕಸಭೆಗೆ ಹೋದ್ರು, ಲೋಕಸಭೆಗೆ ಹೋದ್ಮೇಲೆ ಆ ಒಂದು ಕ್ಷೇತ್ರ ಖಾಲಿಯಾಗಿತ್ತು. ಮೈತ್ರಿ ಅಭ್ಯರ್ಥಿಯಾಗಿ ಸಿ.ಪಿ. ಯೋಗೇಶ್ವರ್ಗೆ ಟಿಕೆಟ್ ನೀಡಿದ್ರೆ ವಿಧಾನ ಪರಿಷತ್ಗೆ ನಿಖಿಲ್ ಅವರನ್ನ ಸುಲಭವಾಗಿ ಕಳಿಸಬಹುದಾಗಿತ್ತು. ಆದರೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿ ಅಗ್ನಿ ಪರೀಕ್ಷೆಯನ್ನ ಎದುರಿಸಿ ಅಲ್ಲಿಯೂ ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಭಾರಿ ಮುಖಭಂಗವಾಗಿದೆ. ಒಕ್ಕಲಿಗ ನಾಯಕರಲ್ಲಿ ಮತ್ತೆ ಡಿ.ಕೆ. ಬ್ರದರ್ಸ್ ಹೆಸರು ಮುಂಚೂಣಿಗೆ ಬಂದಿದೆ. ಮತ್ತೆ ನಾವೇ ಒಕ್ಕಲಿಗ ಲೀಡರ್ ಅಂತ ಡಿ.ಕೆ. ಬ್ರದರ್ಸ್ ಅವರು ಪ್ರೂವ್ ಮಾಡಿಕೊಂಡ ರೀತಿಯಲ್ಲಾಗಿದೆ. ಯಾಕೆಂದ್ರೆ ನಾನು ಮಣ್ಣಿನ ಮಗ, ಅದೇ ರೀತಿ ಒಕ್ಕಲಿಗರ ಮಗ, ಒಕ್ಕಲಿಗರ ನಾಯಕ ಅಂತ ಇನ್ನು ಕುಮಾರಸ್ವಾಮಿ ಗುರುತಿಸ್ಕೋತಾ ಇದ್ದವರು ಅವರ ಒಂದು ಪ್ರತಿಷ್ಠೆಗೆ ಇವಾಗ ಒಂದು ರೀತಿಯಲ್ಲಿ ಕಡಿಮೆ ಆಗಿದೆ ಅವರ ಪ್ರತಿಷ್ಠೆ ಅಂತ ಹೇಳ್ಬೋದು. ಹಾಗಾಗಿ ಸಿ.ಪಿ. ಯೋಗೇಶ್ವರ್ ಈಗಾಗಲೇ 25,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಮತ್ತು ಇವಾಗ ಒಟ್ಟು 1,12,635 ಮತಗಳನ್ನ ಪಡೆದುಕೊಂಡಿದ್ದಾರೆ. ಖಚಿತವಾಗಿ ಅವರು ಆ ಒಂದು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಕೇವಲ ಚುನಾವಣೆಯ ಆಯೋಗದಿಂದ ಮಾಹಿತಿ ಹೊರಬೀಳಬೇಕಾಗಿದೆ, ಅವರಿಂದ ಸ್ಪಷ್ಟನೆ ಮತ್ತು ಪ್ರಮಾಣ ಪತ್ರ ಮಾತ್ರ ಸಿಗಬೇಕಾಗಿದೆ. ಹಾಗಾಗಿ ನಿಖಿಲ್ನ ಹೆಗಲ ಮೇಲೆ ಇವತ್ತು ಅನೇಕ ಜವಾಬ್ದಾರಿಗಳಿದ್ದು ಜೆಡಿಎಸ್ ಅನ್ನ ಮುನ್ನಡೆಸಬೇಕಾಗಿತ್ತು. ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿ ರಾಜ್ಯ ವ್ಯಾಪ್ತಿ ಜೆಡಿಎಸ್ ನ ಬೆಳವಣಿಗೆಗೆ ಅವರು ಪರಿಶ್ರಮಿಸಬೇಕಾಗಿತ್ತು. ಆದರೆ ಖುದ್ದು ನಿಖಿಲ್ ಕುಮಾರಸ್ವಾಮಿಯೇ ಅಗ್ನಿ ಪರೀಕ್ಷೆಯಲ್ಲಿ ವಿಫಲರಾಗಿರುವ ಕಾರಣ ಸಾಕಷ್ಟು ಇವಾಗ ದೇವೇಗೌಡರ ಕುಟುಂಬಕ್ಕೆ ಮುಖಭಂಗವಾಗಿದ್ದು ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಅದೇ ರೀತಿ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಈ ಒಂದು ಉಪ ಚುನಾವಣೆಯಲ್ಲಿ ಮುಖಭಂಗವಾಗಿದೆ. ಯಾಕೆಂದ್ರೆ ಮೈತ್ರಿ ಪಕ್ಷ ಇದ್ರೂ ಕೂಡ ಒಂದು ಕ್ಷೇತ್ರದಲ್ಲಿ ಕೂಡ ಗೆಲ್ಲಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಸಾಧ್ಯವಾಗಿಲ್ಲ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಹೆಂಗಿರಲಿದೆ ಚುನಾವಣಾ ರಣಕಣ, ಮತ್ತಷ್ಟು ಅಪ್ಡೇಟ್ಸ್ ಗಳೊಂದಿಗೆ ನಿಮ್ಮ ಜೊತೆ ಲೈವ್ ನಲ್ಲಿ ಇರ್ತೀನಿ.